ನಾನಿವತ್ತು ನಮ್ಮ ಕಪ್ಪಿಗಿರೋ ತಿಪ್ಪೆನ ಕೆಂಪಗೆ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆಲೇ ಎದ್ದು ಅದಕ್ಕೆ ನಾಳೆಗೆ ಬೇಕಿರೋ ಪ್ರಿಪ್ರೇಷನ್ನ ರೆಡಿ ಮಾಡಿಕೊಂಡೆ. ಅದಕ್ಕೆ ನಾನು ನಮ್ಮನೆ ಪಕ್ಕದಲ್ಲಿರೋ ಕೆಂಪು ಮಣ್ಣನ್ನು ಹಾಕ್ಬಿಟ್ಟು ರೆಡಿ ಮಾಡಿದ್ದೀನಿ. ಇದಕ್ಕೆ ನಾನು ನಾಳೆ ಚರಕ್ಲು ಪೂಜೆ ಮಾಡ್ತೀನಿ. ಅದನ್ನು ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ನಾನು ಹೊರಟಿದ್ದೆ ನಮ್ಮ ಜಮೀನು ಕಡೆ. ಅಲ್ಲಿಂದ ಹೋಗ್ಬಿಟ್ಟು ನಮ್ಮ ಆಡು ಮರಿಗಳಿಗೆ ಬೇಕಾಗಿರೋ ಸೊಪ್ಪನ್ನ ಕಟ್ಕೊಂಡು ಮನೆ ಹತ್ರ ಬಂದೆ. ಮನೆಗೆ ಬಂದ್ಬಿಟ್ಟು ನಮ್ಮೂರ ಪಕ್ಕದವರಿಗೆ ಹಬ್ಬಕ್ಕೆ ಅಂದ್ಬಿಟ್ಟು ಹೋದೆ. ಅವರಂತೂ ವೆರೈಟಿಯಾಗಿ ಹಲವಾರು ತಿಂಡಿಗಳನ್ನ ಮಾಡಿದರು. ಅದನ್ನು ಹೊಟ್ಟೆ ತುಂಬ ತಿಂದ್ಕೊಂಡು ಅಲ್ಲಿಂದ ನಾನು ಹೊರಟಿದ್ದೆ ಹೂವಿನ ಅಂಗಡಿ ಕಡೆ. ನಮಗೆ ಬೇಕಾಗಿರೋವಂಥ ಒಂದಷ್ಟು ಹೂಗಳನ್ನ ನಾನು ತಗೊಂಡು ಅಲ್ಲಿಂದ ನಮ್ಮೂರಲ್ಲಿರೋ ಆಚಾರ್ಯ ಮನೆಗೆ ನಾನು ಹೋದೆ. ಏನಕ್ಕಪ್ಪ ಅಂತ ಅಂದರೆ ಇವ್ರು ಹಾಕೋ ಚಿಲ್ಮೆ ಬೂದಿನ ತಗೊಂಡು ನಮ್ಮ ಜಮೀನಿಗೆ 4 ಕಡೆಗೂ ನಾವು ಬೂದಿ ಬಿಡೋದು ನಮ್ಮ ಸಂಪ್ರದಾಯ. ಹಾಗಾಗಿ ಇವ್ರ ಮನೆಗೆ ಹೋಗಿ ಅಲ್ಲಿಂದ ಒಂದಷ್ಟು ಬೂದಿನ ಎತ್ಕೊಂಡು ಆ ಬೂದಿನ ನೀಟಾಗಿ ಒಂದು ಕವರ್ಗೆ ತುಂಬಿಕೊಂಡು ನಾನು ಬಂದೆ ನಮ್ಮ ಮನೆ ಕಡೆ. ನಾನು ಮನೆಗೆ ಬರೋದ್ರೊಳಗೆ ನಮ್ಮಮ್ಮ ಸಗಣಿ ಉಂಡೆನ ತಗೊಂಡು ಚರ್ಕ್ಲನ್ನ ರೆಡಿ ಮಾಡಿದ್ರು. ಆ ಚರ್ಕ್ಲಿಗೆ ನಾನು ಒಂದಷ್ಟು ಹೂನ ಹಾಕ್ಬಿಟ್ಟು ನಮ್ಮ ಚೋಟು ಮುಟ್ಟುಗಳ ಜೊತೆ ಸೇರಿಕೊಂಡು ಪಟಾಕಿನ ಹೊಡಿತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.